ಹಲೋ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು KSOU ಅಡ್ಮಿಷನ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಇದರಲ್ಲಿ ನೀವು ಯಾರಾದ್ರೂ ಗ್ರ್ಯಾಜುಯೇಟ್ ಆಗಿರ್ಬೋದು ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ಬೋದು, ಫುಲ್ಲು ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ, ಆರ್ ನೀವು ಗ್ರ್ಯಾಜುಯೇಟ್ ಮಾತ್ರ ಮಾಡಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ಇಲ್ಲಿ KSOUನಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ನಾನು ಕೂಡ MBA ಮಾಡ್ತಿದ್ದೀನಿ. ಇವಾಗ ನಾನು ಸೆಕೆಂಡ್ ಇಯರ್ 4th ಸೆಮಿಸ್ಟರಲ್ಲಿದ್ದೀನಿ. ಸೊ ನನಗೆ ಓಕೆ, ಇದನ್ನ ಯಾರನ್ನಾದ್ರೂ ನೀವು ಕೇಳೋದಾದರೆ KSOUನಲ್ಲಿ ಮಾಡ್ಬೋದಾ ಅಂದರೆ ಓಕೆ, ವ್ಯಾಲ್ಯೂ ಇದೆ. ಸೊ ನೀವು ಮಾಡ್ಬೋದು. ಆ್ಯಂಡ್ ಏನಂದರೆ ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ, ಜಾಬ್ ರಿಲೇಟೆಡ್ ಎಲ್ಲ ಹೋಗೋದಾದರೆ. ಓಕೆ, ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು, ಅಡ್ಮಿಷನ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಬೇರೆ ಅಸೈನ್ಮೆಂಟು, ಪ್ರಾಜೆಕ್ಟ್ ಅವ್ರ ಎಕ್ಸಾಮ್ಗೆ ಯಾವ ಥರ ಓದ್ಕೊಬೇಕು, ಯಾವ ಕ್ವಶನ್ ಪೇಪರ್ ರೆಫರ್ ಮಾಡಬೇಕು, ಇದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಇನ್ಫಾರ್ಮೇಷನ್ನ ಕೊಡ್ತೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಅದಕ್ಕಿಂತ ಮುಂಚೆ ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನೋಟಿಫಿಕೇಷನ್ಸ್ KSOU ಅಡ್ಮಿಷನ್ ರಿಲೇಟೆಡು. ಸೊ ಆನ್ಲೈನಲ್ಲೂ ಕೂಡ ಅಡ್ಮಿಷನ್ ತೊಗೊಬೋದು, ಆಫ್ಲೈನಲ್ಲೂ ಕೂಡ ಅಡ್ಮಿಷನ್ ತೊಗೊಬೋದು. ಬೆಟರ್ ನೀವು ಆಫ್ಲೈನಲ್ಲಿ ಹೋಗಿ ಅಡ್ಮಿಷನ್ ತೊಗೊಳ್ಳಿ. ಯಾಕಂತಂದರೆ ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಗೊತ್ತಾಗಲ್ಲ. ಸೊ ನೀವು ರಿಲಿಜಿಯನ್ ಸೆಂಟರ್ಗೆ ಹೋಗಿ ಅಡ್ಮಿಷನ್ನ ತೊಗೊಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಏನೇನು ಬೇಕು ಅಂತ ಎಲ್ಲ ಇದೆ. ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, SLC ಮಾರ್ಕ್ಸ್ ಕಾರ್ಡು, SLC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು, ಆಲ್ ಸೆಮಿಸ್ಟರ್ಸು ಆ್ಯಂಡ್ ಕಾನ್ವೊಕೇಷನ್ನು ಕೂಡ ಬೇಕು. ಆ್ಯಂಡ್ ಲೇಡೀಸ್ಗೆ BPL ಕಾರ್ಡ್ ಇದ್ದರೆ ಡಿಸ್ಕೌಂಟ್ ಆಗುತ್ತೆ. ಸೊ ಇಷ್ಟಿದ್ರೆ ಸಾಕು. ಆ್ಯಂಡ್ ಅಡ್ಮಿಷನ್ ಫೀಸ್ ಪೇ ಮಾಡೋದಕ್ಕೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಆರ್ UPI ಯಾವುದ್ರಲ್ಲಾದ್ರೂ ಕೂಡ ಪೇ ಮಾಡ್ಬೋದು. ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಜುಲೈಯಿಂದನೇ. ಸೊ ಇನ್ನು ಲಾಸ್ಟ್ ಡೇಟ್ ಅವ್ರು ಏನು ಹೇಳಿಲ್ಲ. ಸೊ ನೀವು ಹೋಗಿ ಬೇಗ ಅಡ್ಮಿಷನ್ ಮಾಡ್ಕೊಳ್ಳಿ. ಫೀಸ್ ಎಷ್ಟು ಅಂತ ಕೇಳೋದಾದರೆ, ನಂಗೆ ತುಂಬ ಜನ ಕಮೆಂಟ್ ಮಾಡಿದಿರಿ BCAಗೆ ಎಷ್ಟು ಫೀಸು, BBAಗೆ ಎಷ್ಟು ಫೀಸ್ ಹೇಳಿ ಅಂತ. ಸೊ ನೀವು ಈ ವಿಡಿಯೋದಲ್ಲಿ ನೋಡಿ. BAಗೆ 9,240 ಆ್ಯಂಡ್ BComಗೂ ಕೂಡ 9,790, BBA 13,640, BCA 26,290, BSW 14,190 ಎಲ್ಲ 3 years ಪ್ರೋಗ್ರಾಮ್ಸು. ಆ್ಯಂಡ್ BSc ಕೂಡ 3 years 26,290. ದೆನ್ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸು MA, MCom, MBA, MCA, MSW, MSc ಎಲ್ಲ ಇದೆ. ಅದೆಲ್ಲ 2 years ಪ್ರೋಗ್ರಾಮ್ಸು. ಆ್ಯಂಡ್ ಡಿಫ್ರೆಂಟ್ ಫೀಸಸ್ ಇದೆ. MAಗೆ 11,660, ಮತ್ತು MCom 13,640, MBA 32,890, MCA 32,670, MSW 23,430, MSc 32,670. ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸು ಮತ್ತು ಡಿಪ್ಲೊಮೊ ಪ್ರೋಗ್ರಾಮ್ಸ್ ಆ್ಯಂಡ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಅದ್ರ ಫೀಸ್ ನೋಡ್ಬೋದು. ಆ್ಯಂಡ್ ಆನ್ಲೈನ್ ಕೋರ್ಸ್ ಅವೈಲಬಲ್ಲು, ಯಾವ್ಯಾವುದು ಕೋರ್ಸಸ್ ಆನ್ಲೈನಲ್ಲಿ ಅವೈಲಬಲ್ ಇದೆ ಅಂತ ನೀವು ಇದನ್ನೆಲ್ಲ ಫುಲ್ ಓದ್ಕೊಬೋದು. ಆನ್ಲೈನಲ್ಲೂ ಕೂಡ ಅಡ್ಮಿಷನ್ ತೊಗೋಬೋದು, ಆರ್ ಆಫ್ಲೈನಲ್ಲೂ ಅಡ್ಮಿಷನ್ ತೊಗೊಬೋದು. ಸೊ ಡಾಕ್ಯುಮೆಂಟ್ಸ್ ಯಾವ್ದ್ಯಾವ್ದು ಬೇಕಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಏನಂದರೆ BPL ಕಾರ್ಡರ್ಗೆ ಡಿಸ್ಕೌಂಟ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ವಿಶೇಷ ಸೌಲಭ್ಯಗಳು ಅಂತ ಇದೆ. ಬೋಧನಾ ಶುಲ್ಕದಲ್ಲಿ 10% ರಿಯಾಯಿತಿ BPL ಕಾರ್ಡ್ ಇರೋರಿಗೆ, ಮಹಿಳಾ ವಿದ್ಯಾರ್ಥಿಗಳಿಗೆ, ಮತ್ತು ಮಾಜಿ ಸೈನಿಕ ವಿದ್ಯಾರ್ಥಿಗಳಿಗೆ, ಮತ್ತು ಆಟೋ ಕ್ಯಾಬ್ ಡ್ರೈವರ್ಸ್ ಮಕ್ಕಳಿಗೆಲ್ಲ, KSRTC, BMTC, KKRTC ಎಲ್ಲರಿಗೂ 10% ಡಿಸ್ಕೌಂಟ್ ಇರುತ್ತೆ. ನೀವು ಲೇಡೀಸ್ ಆಗಿದ್ದರೆ ಮತ್ತು ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ನೀವು ತೊಗೊಂಡೋದ್ರೆ ನಿಮ್ಗೆ 10% ಡಿಸ್ಕೌಂಟ್ ಆಗುತ್ತೆ. ಹಾಗೂ ಕೂಡ ಮತ್ತು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೂ ಎಲಿಜಿಬಿಲಿಟಿ ಇರ್ತೀರ. ದೆನ್ ಫುಲ್ಲು ಫೀಸ್ ಡಿಸ್ಕೌಂಟ್ ಯಾರ್ಯಾರಿಗೆ ಅಂದರೆ, COVID-19 ಸಾಂಕ್ರಾಮಿಕ ರೋಗದಿಂದ ಮೃತರಾದ ಪೋಷಕರ ಮಕ್ಕಳಿಗೆ, ತೃತೀಯ ಲಿಂಗದ ವಿದ್ಯಾರ್ಥಿ, ಟ್ರಾನ್ಸ್ಜೆಂಡರ್
ಆ್ಯಂಡ್ ಟ್ರಾನ್ಸ್ಜೆಂಡರು ಮತ್ತು ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ BEd MBA ಬಿಟ್ಟು ಬೇರೆದಕ್ಕೆಲ್ಲ ಫ್ರೀ. ಆ್ಯಂಡ್ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಆ್ಯಂಡ್ SC ST OBC ವಿದ್ಯಾರ್ಥಿಗಳು ಅಗತ್ಯ ದಾಖಲೆಗಳನ್ನು ಒದಗಿಸಿದಲ್ಲಿ ಸರ್ಕಾರದ SSP ಮುಖಾಂತರ ವಿದ್ಯಾರ್ಥಿ ವೇತನ ಪಡೆಯಬಹುದು. ಹೌದು, ಸೊ SC ST ಮತ್ತು OBC ಸ್ಟೂಡೆಂಟ್ಸ್ಗೆ SSP ಸ್ಕಾಲರ್ಶಿಪ್ಪನ್ನು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ SSP ಸ್ಕಾಲರ್ಶಿಪ್ಪು ಬರುತ್ತೆ. ನಾನು MBA ಮಾಡ್ತಾಯಿದ್ದೀನಿ. ಸೊ ನಾನು ಸೆಕೆಂಡ್ ಇಯರ್ ಇವಾಗ 4th ಸೆಮ್ಮಲ್ಲಿದ್ದೀನಿ. ಸೊ ನಂಗೆ ಫಸ್ಟ್ ಇಯರ್ SSP ಸ್ಕಾಲರ್ಶಿಪ್ ಬಂತು, ಬಟ್ ಸೆಕೆಂಡ್ ಇಯರ್ ಬರಲಿಲ್ಲ. ಅದೇನಿಕೋ ಗೊತ್ತಿಲ್ಲ. ಓಕೆ, ನೀವು ಅಪ್ಲೈ ಮಾಡಿ ಬರ್ಬೋದು, ನೋಡಿ. ಓಕೆ, ಆ್ಯಂಡ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಡ್ಮಿಷನು ಜುಲೈಯಿಂದಲೇ. ಸೊ ಇದನ್ನ ಲಾಸ್ಟ್ ಡೇಟ್ ಏನು ಅನೌನ್ಸ್ ಮಾಡಿಲ್ಲ. ಸೊ ಬೇಗ ಹೋಗಿ ಅಪ್ಲೈ ಮಾಡಿ ಅಡ್ಮಿಷನ್ ತೊಗೊಬೋದು. ಆ್ಯಂಡ್ ಇವ್ರದ್ದು ಪೇಜಸ್ಸು ಇದೆ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ. ಸೊ ಯು ಕ್ಯಾನ್ ಫಾಲೋ ದೆಮ್. ಸೊ ನಾನಿವಾಗ ಅಡ್ಮಿಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಮತ್ತು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀ ಇದೆ ಆ್ಯಂಡ್ ಯಾರ್ಯಾರಿಗೆ ಡಿಸ್ಕೌಂಟ್ ಇದೆ ಆ್ಯಂಡ್ SSP ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಹೇಳಿದ್ದೀನಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.